ನಾನು ಯಾವಾಗ ಈ ದೃಶ್ಯವನ್ನು ನೋಡುತ್ತೇನೆ, ನಾನು ಅಂದುಕೊಳ್ಳುತ್ತೇನೆ, ನಾನು ಅಲ್ಲೇ ಇದ್ದಿದ್ದರೆ ಏನಾಗಬಹುದಿತ್ತು. ಇದು ಒಂದು ಸಿಲಿಂಡರ್ ಬ್ಲಾಸ್ಟ್ನ ಸೀನ್. ಸಿಲಿಂಡರ್ ಬ್ಲಾಸ್ಟ್ನ ಕೇಸ್. ಈ ಕೇಸ್ನಲ್ಲಿ ಡಾಕ್ಟರ್ ಕೈಯಲ್ಲಿ ಒಂದು ಟ್ಯಾಗ್ ಇರಬೇಕು, ಆಮೇಲೆ ಡಾಕ್ಟರ್ ಟೀಮ್ ಲೀಡರ್ ಇರಬೇಕು. ಅದರ ಕೂಡ ಟೀಮ್ ಲೀಡರ್ ಕೂಡ ಮತ್ತು ಇಲ್ಲದಿದ್ದರೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ತುಂಬ ಕಠಿಣ ಆಗುತ್ತೆ. ಟ್ರೀಟ್ಮೆಂಟ್ ಕೊಡುವಾಗ ಅವರ ಹತ್ರ ಪ್ಯಾರಾಮೆಡಿಕಲ್ಗಳು ಇರಬೇಕು. ಪ್ಯಾರಾಮೆಡಿಕಲ್ಗಳು ಇರದೇ ಇರೋ ಸಂದರ್ಭದಲ್ಲಿ ತುಂಬ ಅನಾನುಕೂಲತೆ ಆಗ್ಬೋದು. ಈಗ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಒಬ್ಬನು ಕಾಲುಗಳು ಅವನ ತೊಡೆಯಿಂದ ಮುರಿದುಕೊಂಡು ಬಿದ್ದಿದೆ. ಗಟ್ಟಿಯಾಗಿ ಉಸಿರು ತಗೋ ಅಂತ ಹೇಳ್ತಿದ್ದಾರೆ. ನಮ್ಮನ್ನು ನಾವು ಸಂಯಮದಲ್ಲಿ ಕಾಣಲ್ಲ. ಇಂತಹ ಸ್ಥಿತಿಯಲ್ಲಿ ಪೂರ್ತಿ ಸಿದ್ಧತೆಯಿಂದ ಹೋಗಬೇಕು. ಇಲ್ಲಿ ಅವರು ವಿಕ್ಟಿಮ್ಸ್ ನೋಡ್ತಿದ್ದಾರೆ. ಇಲ್ಲಿ ಅವರಿಗೆ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ, ಯಾರ ಕಾಲು ಸೊಂಟದಿಂದ ಬೇರೆಯಾಗಿದೆ. ಯಾಕಂದರೆ ಅವರಿಗೆ ಆವಾಗ ಮಾಹಿತಿ ಸಿಕ್ಕಿತು. ತುಂಬ ರಕ್ತ ಸುರಿತಿದೆ. ನಾವು ಒಂದು ಬಟ್ಟೆ ತೆಗೆದುಕೊಂಡು ರಕ್ತಸ್ರಾವ ಕಡಿಮೆ ಮಾಡಬೇಕು. ಮತ್ತೊಂದು ಸಂದರ್ಭದಲ್ಲಿ ಡ್ರಗ್ ಟ್ಯೂನಿಕೇಟ್ ಇಲ್ಲಿ ಪ್ಯಾರಾಮೆಡಿಕ್ಸ್ ಉಪಯೋಗ ಪಡಿಸ್ಕೊಳ್ತಿದ್ದಾರೆ. ಈ ಒಂದು ಕೋಲು ತುಂಬ ಪ್ರೆಷರ್ ಹಾಕುತ್ತಾ ಇದು ರಕ್ತಸ್ರಾವ ಕಡಿಮೆ ಮಾಡಬಹುದು. ಇನ್ನೊಂದು ಪರಿಸ್ಥಿತಿಯಲ್ಲಿ ನಮ್ಮನ್ನು ಕ್ಯಾಟ್ ಟ್ಯೂನಿಕೇಟ್ ಇರದಿದ್ದರೆ ನಾವು ಇನ್ನೊಂದು ರೀತಿಯ ವ್ಯವಸ್ಥೆಯನ್ನು ಮಾಡ್ಕೋಬೋದು. ಏನೆಂದರೆ ಪ್ಯಾರಾಮೆಡಿಕ್ಸ್ ತೋರಿಸ್ತಿದ್ದಾರೆ, ನೀವು ಒಂದು ಬಟ್ಟೆ ತಗೋಬೇಕು, ಅದರಲ್ಲಿ ಕೋಲಿನಿಂದ ಪೀಸು ತಗೊಂಡು ಇಲ್ಲಿ ತೋರಿಸ್ತಿದ್ದಾರೆ ನೋಡಿ, ಊರುಗೋಲಿನಲ್ಲಿ ಈ ರೀತಿ ಬಟ್ಟೆಯನ್ನು ಆಗಬೇಕು, ಕಟ್ಟು ಕೊಲಿಗೆ ಸುತ್ತಿಬೇಕು. ಈ ವಿಡಿಯೋವನ್ನು ಬಹಳ ಗಮನವಿಟ್ಟು ನೋಡಿ, ಯಾಕೆಂದರೆ ರಕ್ತಸ್ರಾವ ಕಡಿಮೆಯಾಗಬೇಕೆಂದ ಕಾರಣದಿಂದಾಗಿ ಇದು ಟ್ರಾಮಾದಲ್ಲಿ ಆಗಿದಂತಹ ಇಂಜುರಿ. ಸಾವನ್ನು ಕೂಡ ನಾವು ಹೋಗ್ಬೋದು ಬ್ಲೀಡಿಂಗ್ ಜಾಸ್ತಿ ಆದರೆ. ಇಂದು ತುಂಬ ಜನ ಸಾವನ್ನಪ್ಪಿದ್ದಾರೆ. ಅದಕ್ಕೆ ರಕ್ತಸ್ರಾವ ನಿಲ್ಲಿಸಬೇಕು, ನಮ್ಮ ಪರಮ ಧ್ಯೇಯವಾಗಿದೆ. ಅದಕ್ಕೆ ಇಲ್ಲಿ ಪ್ರೆಷರ್ ಹಾಕ್ತಿದ್ದಾರೆ. ಇಲ್ಲ ಅಂದರೆ ಏನೂ ಸಾಧ್ಯವಾಗಿಲ್ಲ. ಕೇವಲ ಗಂಟೆ ಹಾಕಿದ್ರಿಂದ ಮಾಡಲು ಸಹಾಯವಾಗಲ್ಲ. ನೀವು ನೋಡಬಹುದು, ಅವನು ರಕ್ತಸ್ರಾವ ಕಡಿಮೆ ಆಗಿದೆ. ಈಗ ಈ ರಕ್ತಸ್ರಾವ ನಿಂತು ಸಂಪೂರ್ಣವಾಗಿ ಇಂದು ಎದೆಯಲ್ಲಿ ಟ್ಯೂನಿಕೇಟ್ ಇದ್ದರೆ ಒಳ್ಳೆಯದು. ಇಲ್ಲ ಅಂದರೆ ನಾವು ಟ್ಯೂನಿಕೇಟ್ ಮಾಡಿ ಬ್ಲೀಡಿಂಗ್ನ ನಿಲ್ಲಿಸ್ಬೋದು. ಇವನು ಆಸುತ್ತೆಗೆ ಕೆರೆಕೊಂಡು ಹೋಗುತ್ತಾರೆ. ಮತ್ತೆ ಡಿಸಾಸ್ಟರ್ ಸೈಡ್ನಲ್ಲಿ ಕಾಲು ಇಡನೆ, ಅದರಿಂದ 10 ಗಾಯಾಳಿಗಳು ಸಹಾಯ ಆಗುತ್ತದೆ. ಇನ್ನೊಂದು ಇದ್ದಾರೆ, ಅವರು ಮುಖ ಪೂರ್ತಿಯಾಗಿ ಸುಟ್ಟು ಹೋಗಿದೆ. ಅವರ ಬಲಭಾಗದ ಮುಖ ಉಬ್ಬಿಕೊಂಡಿದೆ ಮತ್ತು ಎಡಭಾಗದ ಮುಖ ಚೆನ್ನಾಗಿದೆ. ಶ್ವಾಸನಾಳದಲ್ಲಿ ಅವರಿಗೆ ತುಂಬ ಶ್ವಾಸನಾಳದಲ್ಲಿ ಈಗ ಅವರಿಗೆ ಅಬ್ಸ್ಟ್ರಕ್ಷನ್ ಕಾಣಿಸಿಕೊಂಡು ಶ್ವಾಸನಾಳಕ್ಕೆ ಅವರಿಗೆ ಒಂದು ಗಂಟಲಲ್ಲಿ ಪೈಪ್ನ ಹಾಕ್ತಾ ಇದ್ದಾರೆ. ಒಂದು ಗುಂಡಿಗೆಯನ್ನು ತೋಡಿ ಅದರಿಂದ ಅಬ್ಸ್ಟ್ರಕ್ಷನ್ನ ಸರಿ ಮಾಡ್ತಾ ಇದ್ದಾರೆ. ಪೇಷಂಟ್ಗೆ ಇನ್ನಷ್ಟು ಹೆಚ್ಚಿನ ಟ್ರೀಟ್ಮೆಂಟ್ಗಾಗಿ ಹಾಸ್ಪಿಟಲ್ಗೆ ಕಳಿಸ್ತಿದ್ದಾರೆ. ಯಾಕಂದರೆ ಅವರಿಗೆ ಸರಿಯಾದ ಟ್ರೀಟ್ಮೆಂಟ್ ಆಗಬೇಕು. ಇಲ್ಲ ಅಂದರೆ ಅವರಿಗೂ ಗುಣಪಡಿಸ್ಲಿಕ್ಕಾಗಲ್ಲ. ಮಗುವಿಗೆ ನಾವು ನೋಡಬಹುದು, ರೈಟ್ ಸೈಡ್ನ ಬ್ರೀದಿಂಗ್ ಆಗ್ತಿಲ್ಲ. ಇಂಜುರಿಯ ಕಾರಣದಿಂದಾಗಿ ಈಗ ಟ್ರೀಟ್ಮೆಂಟ್ ಹೇಳ್ತೀವಿ. ಲೆಫ್ಟ್ ಸೈಡ್ನಲ್ಲಿ ತುಂಬ ಆಗ್ತಾ ಇದೆ, ರೈಟ್ ಸೈಡು ಮೂವ್ ಆಗ್ತಾ ಇಲ್ಲ. ಯಾಕಂದರೆ ಅದಕ್ಕೆ ಆ ಮಗುವಿಗೆ ಇಂಜುರಿ ಆಗಿದೆ. ಈ ಪರಿಸ್ಥಿತಿಗೆ ನಾವು ಏನಂತ ಹೇಳ್ತೀವಿ, ಟೆನ್ಷನ್ ನ್ಯೂಮೋಥೊರಾಕ್ಸ್ ಅಂತ ಕರಿಬಹುದು. ಈ ಸಮಯದಲ್ಲಿ ನೀಡಲ್ ಇಂಜೆಕ್ಟ್ ಮಾಡಿ, ಸೆಕೆಂಡ್ ಇಂಟರ್ಕಾಸ್ಟಲ್ ಸ್ಪೇಸ್ನಲ್ಲಿ ಇಂಜೆಕ್ಟ್ ಮಾಡಿ, ಆವಾಗ ಹವಾ ಹೊರಗೆ ಬರುತ್ತದೆ. ಆವಾಗ ಆ ಗಾಳಿ ಹೊರಗೆ ಬಂದಾಗ ಬಲಗಡೆಯ ಎದೆಯು ನಾವು ನೋಡಬಹುದು. ಇದು ಆದಮೇಲೆ ನಂತರ ಬಲಗಡೆಯ ಎದೆಯು ಕೂಡ
ಅಲುಗಾಡಲಿಕ್ಕೆ ಶುರು ಮಾಡ್ತದೆ. ಮೊದಲು ಬಲಗಡೆಯ ಎದೆ ಮೂವ್ ಆಗ್ತಿರ್ಲಿಲ್ಲ, ಈಗ ಬಲಗಡೆಯ ಎದೆಯೂ ಕೂಡ ಮೂವ್ ಆಗ್ತಾ ಇದೆ. ಯಾಕಂದರೆ ಅವರು ಸೆಕೆಂಡ್ ಇಂಟರ್ಕಾಸ್ಟಲ್ ಸ್ಪೇಸ್ನಲ್ಲಿ ಒಂದು ಸೂಜಿಯನ್ನು ಚುಚ್ಚಿ ಗಾಳಿಯನ್ನು ಹೊರಗಡೆ ಬರಲಿಕ್ಕೆ ಸಹಾಯ ಮಾಡಿದ್ದಾರೆ. ಮತ್ತೆ ಮುಂದೆ ನೋಡ್ತಾ ಹೋದಂಗೆ ಮಗು ಈಗ ಸರಿಯಾಗಿದೆ. ನಾವು ಈಗ 3ನೇ ವಿಕ್ಟಿಮ್ ಕಡೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಒಂದು ಓಪನ್ ನ್ಯೂಮೋಥೊರೆಕ್ಸ್ ಇಂಜುರಿ. ಇದರಿಂದ ಡ್ರೆಸ್ಸಿಂಗ್ ಮಾಡಿದ್ದಾರೆ. ಇದರ ಕಡೆ ಡ್ರೆಸ್ಸಿಂಗ್ ಮಾಡಿ 3 ಕಡೆ ಡ್ರೆಸ್ಸಿಂಗ್ ಮಾಡಿ ಒಂದು ಕಡೆ ಓಪನ್ ಆಗಿ ಇಟ್ಟಿದ್ದಾರೆ. ಇದರಲ್ಲಿ ತಲೆಗೆ ತುಂಬ ಏಟಾಗೋದ್ರಿಂದ ತುಂಬ ರಕ್ತಸ್ರಾವ ಆದಂಗೆ ಕಾಣ್ತಾ ಇದೆ. ಇದರಲ್ಲಿ ಅವರು ಜಾ ಥ್ರಸ್ಟನ್ನು ಕೊಡ್ತಾ ಇದ್ದಾರೆ. ಏರ್ವೇ ಪೈಪ್ ಬಾಯಿಯಿಂದ ಹಾಕಿ ಬಾಯಿಯಿಂದ ಶ್ವಾಸನಾಳಕ್ಕೆ ಗಾಳಿ ಹೋಗುವ ಹಾಗೆ ಅವರು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನೋಡಿ ಬದುಕು ಕಾಪಾಡ್ತಾ ಇದ್ದಾರೆ. ಈಗ ವಿಕ್ಟಿಮ್ನಲ್ಲಿ ನಾವು ನೋಡ್ತಾ ಇದ್ದೀವಿ, ಒಬ್ಬನು ತಲೆಗೆ ತುಂಬ ಏಟಾಗಿದ್ದರಿಂದ ಅವನ ತಲೆಯಿಂದ ತುಂಬ ರಕ್ತಸ್ರಾವ ಆಗ್ತಾ ಇದೆ. ನಾವು ಎಲ್ಲ ಕಡೆಯನ್ನು ಪೇಷಂಟ್ನ ನೋಡಿ ಈಗ ಕೆಳಗಿನ ಜಾ ಅನ್ನು ಒತ್ತಬೇಕು. ಜಾ ಥ್ರಸ್ಟ್ ಅಂತ ಕೊಡ್ತಾ ಇದ್ದಾರೆ. ಜಾ ಥ್ರಸ್ಟ್ ಕೊಟ್ಟ ಮೇಲೆ ಅವನ ಬಾಯಲ್ಲಿ ಒಂದು ಪೈಪ್ ಹಾಕ್ತಾ ಇದ್ದಾರೆ. ಈಗ ಪೈಪ್ ಹಾಕಿದ ಮೇಲೆ ಈ ಪೈಪನ್ನು ಹಾಕಿ ಅದರಿಂದ ಬಾಯಿಯಿಂದ ಗಾಳಿಯನ್ನು ಹೋಗುವಕ್ಕಾಗಿ ಮತ್ತು ಪೇಷಂಟು ಬದುಕಲಿಕ್ಕೆ ಸಹಾಯ ಮಾಡುವ ದಾರಿಯನ್ನು ಅವರು ಹೇಳ್ಕೊಡ್ತಾ ಇದ್ದಾರೆ. ಈಗ ನಾವು ನೋಡ್ಬೋದು, ಇದನ್ನು ಹಾಕಿದ ಬಳಿಕ ಪೇಷಂಟು ಸ್ವಲ್ಪ ಎಚ್ಚೆತ್ತುಕೊಂಡಿದ್ದಾನೆ. ಈಗ ನಾವು ಮುಂದಿನ ಪೇಷಂಟ್ ಕಡೆ ನೋಡೋದಾದರೆ ಅವರ ಕಾಲಿಗೆ ಗಾಯವಾಗಿದೆ. ಅವರ ಕಾಲಲ್ಲಿ ಇರುವಂತಹ ಒಂದು ಎಲುಬು ಮುರಿದು ಹೋಗಿದೆ. ಈ ಎಲುಬು ಮುರಿದು ಹೋಗಿದ ಕಾರಣದಿಂದಾಗಿ ಆ ಹೆಣ್ಣು ಮಗಳಿಗೆ ತುಂಬ ನೋವು ಉಂಟಾಗ್ತಾ ಇದೆ. ಈಗ ನಾವು ಏನು ಮಾಡ್ತೇವೆ ಅಂತಂದರೆ ಒಂದು ಬಟ್ಟೆಯಿಂದ ಆ ಗಾಯ ಮುರಿದುಕೊಂಡಂಥ ಎಲುಬನ್ನು ನಾವು ಆ ಬಟ್ಟೆಯಿಂದ ಸುತ್ತೀವಿ. ಈ ಸುತ್ತೋದ್ರಿಂದ ಅವರಿಗೆ ತುಂಬ ನೆಮ್ಮದಿ ಉಂಟಾಗೋದು ಸಾಧ್ಯತೆ ಇರ್ತದೆ. ಈಗ ನಾವು ಮೊದಲು ಗಾಯ ಆದ ಕ್ಷೇತ್ರದಲ್ಲಿ ಒಂದು ದಪ್ಪನೆಯಾದಂತಹ ಕಾಟನ್ ಇಟ್ಟು ಅದರ ಮೇಲೆ ಒಂದು ಎಳೆಯಾದಂಥ ಬಟ್ಟೆಯನ್ನು ಜೋರಾಗಿ ಸುತ್ತಲಿಕ್ಕೆ ಪ್ರಯತ್ನ ಪಡಬೇಕು. ಈಗ ಮುಂದೆ ನಾವು ನೋಡ್ತೀವಿ, ಸುತ್ತಿದ ನಂತರ ಅದನ್ನು ಕಟ್ಟಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಮುಂದೆ ಈಗ ಆ ಹೆಣ್ಮಗಳಿಗೆ ತ್ರಾಸು ನಿಂತು ಅವಳು ಗುಣಮುಖಳು ಆಗಿದ್ದಾಳೆ. ಈಗ ನಾವು ನೋಡ್ತೇವೆ ಮುಂದಿನ ಒಬ್ಬ ಗಾಯಾಳಿಗೆ ಪೆಲ್ವಿಕ್ ಫ್ರ್ಯಾಕ್ಚರ್ ಆಗಿದೆ. ಇದನ್ನು ನಾವು ಮೊದಲು ಅವನು ಬಟ್ಟೆಯನ್ನು ಬಿಚ್ಚಿ ಮೊದಲು ಮೇಲಿನ ಎಲ್ಲ ಕ್ಷೇತ್ರಗಳನ್ನು ಸರಿಯಾಗಿ ಗಮನಿಸಬೇಕು, ಎಲ್ಲಾದರೂ ಗಾಯ ಆಗಿವೆ ಇಲ್ಲ. ಈಗ ನಾವಿಲ್ಲಿ ಗಮನಿಸ್ಬೋದು, ಈಗ ಅವನಿಗೆ ಒಂದು ರೀತಿಯಲ್ಲಿ ಪೆಲ್ವಿಕ್ ಫ್ರ್ಯಾಕ್ಚರ್ ಆಗಿರುವಂತೆ ಕಾಣ್ತಾ ಇದೆ. ಈಗ ಅದನ್ನು ನಾವು ಯಾವುದಾದ್ರೂ ಒಂದು ಬಟ್ಟೆಯಿಂದ ಸುತ್ತಬೇಕು. ಅಲ್ಲಿ ಯಾವುದೇ ಆದಂತಹ ಬಟ್ಟೆ ಕಾಣದಿದ್ದರೆ ಅಲ್ಲಿ ಇರುವಂತಹ ಒಂದು ಬೆಡ್ಶೀಟು ಅಥವಾ ದಪ್ಪನೆ ಆದಂತಹ ಬಟ್ಟೆಯನ್ನು ನಾವು ಕಾಣಿಕೊಂಡು ಅವನ ಪೆಲ್ವಿಕ್ ರೀಜನ್ನಲ್ಲಿ ಸುತ್ತಲೂ ಗಂಟು ಹಾಕಿ ಅದನ್ನು ಸುತ್ತಿ ಜೋರಾಗಿ ಆ ಗಂಟನ್ನು ಹಾಕಿ ಅದು ಯಾವುದೇ ರೀತಿಯಾಗಿ ಅಲ್ಲಾಡ್ದಂಗೆ ನೋಡ್ಕೋಬೇಕು. ಇದನ್ನು ಮಾಡಿದ ನಂತರ ಗಾಯಾಳಿಗೆ ಸ್ವಲ್ಪ ನೆಮ್ಮದಿ ಉಂಟಾಗುವ ಸಾಧ್ಯತೆಗಳಿರ್ತವೆ. ಇದನ್ನು ಮಾಡುವಲ್ಲಿ ನಾವು ಗಮನಿಸಬೇಕು, ಯಾವುದೇ ರೀತಿಯಾದಂತಹ ಹೆಚ್ಚು ಕಮ್ಮಿ ಆಗದೇ ಇರೋ ಹಾಗೆ ನಾವು ನೋಡ್ಕೊಳ್ಬೇಕು. ಇಲ್ಲ ಅಂದರೆ ಅವನ ಸಮೀಪ ಇರುವ ಬೇರೆ ಕ್ಷೇತ್ರಗಳಿಗೂ ಕಷ್ಟ ಆಗುತ್ತೆ. ಈಗ ನಾವು ಇದನ್ನು ಮಾಡ್ತಾ ಇರುವಂತಹ ಕಾರಣವೇನೆಂದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಅಪಘಾತಗಳು ಸಂಭವಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಸಿಲಿಂಡರ್ ಬ್ಲಾಸ್ಟ್, ಟ್ರೈನ್ ಆಕ್ಸಿಡೆಂಟ್ ಮತ್ತು ಬಾಂಬ್ ಬ್ಲಾಸ್ಟ್ ಇಂಥವೆಲ್ಲ ಘಟನೆಗಳನ್ನು ಸಾಮಾನ್ಯವಾಗಿ ಕಾಣ್ತಾ ಇದ್ದೇವೆ. ಇದರಿಂದಾಗಿ ನಾವು ತುಂಬ ಜನರ ಪ್ರಾಣ ಕಾಪಾಡಬಹುದು. ಪ್ರಥಮವಾಗಿ ಚಿಕಿತ್ಸೆ ನೀಡಿದ ತಕ್ಷಣ ಶೀಘ್ರದಲ್ಲಿ ಚಿಕಿತ್ಸೆ ಮಾಡಿದ
ವೇಳೆ ಕಾಪಾಡಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲ ಅಂದರೆ ಮುಂದೆ ಸಾಕಷ್ಟು ನೋವು ಉಂಟಾಗಿ ಅವರು ಮರಣವನ್ನು ಹೊಂದಲು ಸಾಧ್ಯವಾಗುತ್ತದೆ. ನೋವಿನಿಂದ ಬಳಲುತ್ತಿರುವವರನ್ನು ಜಲ್ದಿ ಗುಣಮುಖರನ್ನಾಗಿ ಮಾಡಬೇಕು. ಅದಕ್ಕಾಗಿ ಇಲ್ಲಿ ಪ್ಯಾರಾಮೆಡಿಕಲ್ ನರ್ಸು ಡಾಕ್ಟ್ರುಗಳಿಗೆ ನಾವು ಇದನ್ನೆಲ್ಲ ಕಲಿಸಿದರೆ ಮುಂದೆ ಅವರು ಇಂಥ ಸಮಸ್ಯೆಗಳಲ್ಲಿ ಸರಿಯಾಗಿ ಎಚ್ಚೆತ್ತುಕೊಂಡು ಈ ರೀತಿಯಾದಂತಹ ಕೆಲಸವನ್ನು ಅವರು ಮಾಡ್ತಿದ್ದಾರೆ. ಅದಕ್ಕಾಗಿ ಇಲ್ಲಿ ನಮಗೆ ಈ ರೀತಿಯಾದಂತಹ ಒಂದು ಮಾಹಿತಿಯನ್ನು ನಾವು ಹೊಂದಿರಬೇಕು. ಈ ರೀತಿಯಾದಂತಹ ಮಾಹಿತಿಯಿಂದ ನಾವು ಕಷ್ಟದಲ್ಲಿ ಇರುವಂತಹ ನೋವಿನಲ್ಲಿ ಬಳಲುತ್ತಿರುವಂತಹ ಗಾಯಾಳಿಗಳನ್ನ ಸರಿಯಾಗಿ ಟ್ರೀಟ್ ಮಾಡ್ಬೋದು. ಇಲ್ಲಿ ನಮ್ಮ ಟೀಮ್ ಮೆಂಬರ್ಸ್ ಇದ್ದಾರೆ. ಇವರ ಹೆಸರು ವಿಶಾಲ್, ಅವರ ಹೆಸರು ರವಿ, ಇವರು ಓಂ, ಇವರು ತರುಣ್, ಅವರು ಹರಿಪ್ರಿಯ, ಅವರು ಸಾಜದ್, ಮತ್ತು ಇವರು ನಮ್ಮ ಮೇನ್ ಪರ್ಸನ್. ಆಮೇಲೆ ಇವರು ನಮ್ಮ ಇಂಜಿನಿಯರ್. ಈಗ ಇವ್ರಿಗೆಲ್ಲರಿಗೂ ನಾನು ಸಹಾಯ ಮಾಡಲಿಕ್ಕೆ ತುಂಬ